ಏನೊಂದು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ದಿನದಿಂದನೂ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದಿರುವಂಥದ್ದಿದೆ. ಹಾಗೆ ಈ ವಿಚಾರದಲ್ಲಿ NI ತನಿಖೆನೂ ಮಾಡ್ತಿದ್ದಾರೆ. ಹಾಗಾಗಿ ಕಾದು ಯಾವ ರೀತಿ ರಾಜ್ಯ ಸರ್ಕಾರ ಹಗುರವಾಗಿ ತಗೊಂಡಿದೆ ಅನ್ನುವಂಥ ವಿಚಾರವನ್ನು ತನಿಖೆ ಆದಾಗಲೇ ಭಾಳ ಸ್ಪಷ್ಟವಾಗಿ ವ್ಯಕ್ತವಾಗುವಂಥದ್ದಾಗುತ್ತೆ. ಈಗಾಗಲೇ ಹಲವಾರು ಸಂದರ್ಭದಲ್ಲಿ ಹಗುರವಾಗಿ ತಗೊಂಡು ತನಿಖೆ ವರದಿ ಬರೋ ಮುಂಚೆನೇ ಇವರೇ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ಗಳನ್ನು ಭಯೋತ್ಪಾದಕರ ವಿಚಾರದಲ್ಲಿ, ಅದು ರಾಮೇಶ್ವರಂ ವಿಚಾರದಲ್ಲಾಗಿರಲಿ, ಕುಕ್ಕರ್ ಬಾಂಬ್ ವಿಚಾರದಲ್ಲಾಗಿರಲಿ, ಬೇರೆ ಬೇರೆ ಪೊಲೀಸ್ ಸ್ಟೇಷನ್ಗಳನ್ನು ಬೆಂಕಿ ಇಡುವಂಥದ್ದು, ಪೊಲೀಸ್ ಸಿಬ್ಬಂದಿಗಳಿಗೆ ಹಲ್ಲೆ ಮಾಡಿದಾಗ್ಲೂ ಮೃದು ಧೋರಣೆಯನ್ನು ಇವತ್ತೆಲ್ಲೋ ಒಂದು ಕಡೆ ಕಾಂಗ್ರೆಸ್ ಸರ್ಕಾರ ತೋರಿಸುವಂಥದ್ದಾಗಿದೆ. ರಾಜಕೀಯಕ್ಕಾಗಿ, ತಮ್ಮ ಸ್ವಾರ್ಥಕ್ಕಾಗಿ, ಮತಗಟ್ಟೆ ಅಥವಾ ಮತ ಬ್ಯಾಂಕಿಗೋಸ್ಕರ, ತುಷ್ಟೀಕರಣಕ್ಕೋಸ್ಕರ ಕಾಂಗ್ರೆಸ್ನವರು ಏನು ಬೇಕಾದ್ರೂ ಮಾಡ್ತಾರೆ. ಸೊ ಹೀಗಾಗಿ ಅವಕಾಶವಾದ ರಾಜಕಾರಣವನ್ನು ಕಾಂಗ್ರೆಸ್ ಪಕ್ಷದವರು ಮಾಡ್ತಾ ಬಂದಿದ್ದಾರೆ. ಭಾಳ ಸೂಕ್ಷ್ಮವಾಗಿರುವಂಥ ವಿಚಾರ. ಸನ್ಮಾನ್ಯ ಪ್ರಧಾನಮಂತ್ರಿಗಳು ಬಂದಾಗ ಯಾವ ರೀತಿ ಮುಂಜಾಗ್ರತೆಯನ್ನು ವಹಿಸಬೇಕಾಗಿತ್ತು ಅಥವಾ ಸುರಕ್ಷತೆಗೆ ಆದ್ಯತೆ ಯಾವ ರೀತಿ ಕೊಡಬೇಕಾಗಿತ್ತು, ಅದೆಲ್ಲ ಒಂದು ಕಡೆ ಕೊಡೋದ್ರಲ್ಲಿ ವಿಫಲವಾಗಿರುವಂಥದ್ದು ಇಲ್ಲಿ ಭಾಳ ಸ್ಪಷ್ಟವಾಗಿ ವ್ಯಕ್ತವಾಗ್ತಿರುವಂಥದ್ದು ಈ ಒಂದು ಘಟನೆಯಿಂದ ವ್ಯಕ್ತವಾಗ್ತಿದೆ. ಹಾಗಾಗಿ ತನಿಖೆ ಆಗಲಿ, NIಯಿಂದ ತನಿಖೆಯಾಗಿ ಇನ್ನೂ ಸ್ಪಷ್ಟವಾಗಿ ವರದಿ ಬಂದಾಗ ಇವರ ಲೋಪದೋಷಗಳು ಇನ್ನೂ ಸ್ಪಷ್ಟವಾಗಿ ಬಯಲಿಗೆ ಬರುವಂಥದ್ದು.